ಬಟ್ ಐ ಮಸ್ಟ್ ಸೇ ನಂಗಂತೂ ತುಂಬ ಸರ್ಪ್ರೈಸ್ ಆಯಿತು ನಿಮ್ಮ ಕ್ಯಾರೆಕ್ಟರ್ನ ನೋಡಿ. ನಂದ ಐ ವಾಸ್ ಹ್ಯಾಪಿ. ಓ ಎಸ್, ನನಗೆ ಸರ್ಪ್ರೈಸ್ ಆಯ್ತು ಯಾಕೆ ಫಸ್ಟ್ ಟೈಮ್ ಹಾಂ, ಪೊಲೀಸ್ ರೋಲ್ ಮಾಡಿ ನನಗೆ ಸರ್ಪ್ರೈಸ್ ಆಯಿತು. ನಿಮ್ಗೆ ಆ ಸ್ಕ್ರಿಪ್ಟ್ ಕೇಳಿದಾಗ ಅಥವಾ ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ಹೇಗೆ ಅನಿಸ್ತು? ಇಲ್ಲ, ನನಗೆ KRJ ಅವರು ಮೊದಲೇ ನಾನು ಎಕ್ಕ ಮಾಡ್ಬೇಕಾದ್ರೆ ಹೇಳಿದ್ರು, ನೀವು ಈ ಥರದೊಂದು ರೋಲ್ ಇದೆ ಕಾರ್ತಿಕ್ ಹೇಳಿದ್ರು, ಅದು ನೀವೇ ಮಾಡಬೇಕು ಅರುಣ್ ಸರ್, ಅದು ನಾನು ನಿಮ್ಮನ್ನು ನೋಡಬೇಕು, ಪೊಲೀಸ್ ಒಂದು ಬಹಳ ಸೀರಿಯಸ್ ಆದ ರೋಲು ನೀವು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹೌದಪ್ಪ ಅಂತೇಳಿ ಮಾಡು. ಅಂದರೆ ಒಂದು ಏನು ಅಂದರೆ ನಾವೆಲ್ಲರೂ ಒಟ್ಟಿಗೆ ಆ್ಯಕ್ಟ್ ಮಾಡಿರೋದು ಒಂದು, ಆಮೇಲೆ ಅಂದರೆ ಒಂದು, ಆಮೇಲೆ ಇನ್ನೊಂದು ವೆಬ್ ಸೀರೀಸ್ಗಳಲ್ಲೇ ನಿಮಗೇನಾಗೋದು ಗೊತ್ತಾ, 100 ಪಾತ್ರಗಳಿರಲ್ಲ, ಮಿನಿಮಮ್ 5ರಿಂದ 6 ಅಥವಾ 7, 8 ಅಂದರೆ ಇಂತಹ ಕಥೆಗಳಲ್ಲಿ ಅಷ್ಟರೊಳಗೆ ನಡೆಯುತ್ತೆ. ಕ್ವೈಟ್ ಚಾಲೆಂಜಿಂಗ್ ಆಗಿರುತ್ತೆ. ಆಮೇಲೆ ಪ್ರತಿಯೊಬ್ಬರಿಗೂ ಸ್ಕ್ರೀನ್ ಸ್ಪೇಸ್ ಇರುತ್ತಲ್ಲ, ಪ್ರತಿಯೊಬ್ಬರಿಗೂ ಕರೆಕ್ಟಾಗಿ ಬೈಫರ್ಕೇಟ್ ಆಗುತ್ತದೆ, ಯಾಕೆಂದರೆ ಹಾಗೆ ಬರಬೇಕಾಗುತ್ತೆ. ಜೊತೆಲಿ ಈ ಶೋಧದಲ್ಲಿ ಇನ್ನೊಂದೇನು ಅಂದರೆ ನನಗೆ ಭಾಳ ಒಳ್ಳೆಯ ಎಕ್ಸ್ಪೀರಿಯನ್ಸ್ಗಳಾಯ್ತು. ಈಗ ಸಿರಿ ಜೊತೆ ಫಸ್ಟ್ ಟೈಮ್ ನಾವು, ಅಂದರೆ ಥಿಯೇಟ್ರಲ್ಲಿ ಏನು ಪರಿಚಯ ಇಲ್ಲ. ನಾನು ಮತ್ತು ಪವನು ನಾವು ಸೂರ್ಯ ಅವರ ಸಿನಿಮಾದಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ, ದುನಿಯಾ ಸೂರ್ಯ ಅವರ ಸಿನಿಮಾದಲ್ಲಿ. ಓಕೆ. ಆಗಲೂ ಅದು ಥಿಯೇಟ್ರ್ ಮಾಡ್ತಿದ್ದ ಹುಡುಗ, ಆಮೇಲೆ ಸಿನಿಮಾಗೆ ಬಂದಿರೋದು. ಆಮೇಲೆ ಆಗ ಬರ್ತಿರ್ಬೇಕಾದ್ರೆ ಆ್ಯಕ್ಚುಲಿ ನಾನು ಒಂದೇ ಕಾರಲ್ಲಿ ಬರ್ತಾಯಿದ್ವಿ. ಇದು ಆ್ಯಕ್ಚುಲಿ ಅವನು ಹೇಳಬೇಕಾಯಿತು, ನಾನು ಹೇಳ್ತಾ ಇದ್ದೆ. ಆಮೇಲೆ ಅಂದರೆ ಇಂತಿ ನಿನ್ನ ಪ್ರೀತಿಯ ಸಿನಿಮಾದಲ್ಲಿ ಆಗ ಬರಬೇಕಾದ್ರೆ ಅವನ ನಾಟಕಗಳು, ಅವನು ಹೇಳ್ತಿದ್ದ, ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೆ, ಒಟ್ಟಿಗೆ ಬರ್ತಿದ್ವಿ. ಈ ಶೋಧದಲ್ಲಿ ಅದೆಷ್ಟೋ ವರ್ಷಗಳ ನಂತರ ಮತ್ತೆ ನಾವು ಒಟ್ಟಿಗೆ ನಟರಾದ್ವಿ. ಮತ್ತೆ ಅದೇ ಒಂದೇ, ಆಗ ಅಂಬಾಸೆಡರ್ ಕಾರು ಅಥವಾ ಈ ಕ್ವಾಲಿಸಲ್ಲಿ ಕ್ವಾಲಿಸಲ್ಲಿ, ಈಗ ಒಂದು ಇನೋವಾದಲ್ಲಿ 18 ವರ್ಷ ಆದಮೇಲೆ ಮತ್ತೆ ಅದೇ ನನ್ನ ಏನೋ ಹುಚ್ಚಾಟದ ಮಾತುಗಳು, ಥಿಯೇಟರ್ ಎಕ್ಸ್ಪೀರಿಯನ್ಸು, ಸಿನಿಮಾ, ಆಮೇಲೆ ಅವನು ಅದನ್ನು ಹೇಳ್ಕೊಂಡು ಬಂದಿರುವಂಥದ್ದು. ಆಮೇಲೆ ಒಂದು ಈ ನಾನು ಯಾಕೆಂದರೆ ಈ ಒಂದು ಇದರಲ್ಲಿ ಇವರಿಬ್ಬರ ಪರ್ಫಾರ್ಮೆನ್ಸು ಸೂಪರಾಗಿ ಮಾಡಿದ್ದಾರೆ. ಒಂದು ಪವನ್ ಅವರ ಒಂದು 13 ನಿಮಿಷದ ಮೊನೋಲಾಗಿದೆ, ಅದನ್ನು ನಿಜವಾಗ್ಲೂ ಒಬ್ಬ ಆ್ಯಕ್ಟರ್ ಆದವನು ನೋಡಬೇಕಾದಂಥ ಒಂದು ಸೀನ್ ಅದು. ಅಂದರೆ ಅಷ್ಟು ದೊಡ್ಡದು, ಅಷ್ಟು ಹ್ಯೂಜ್ ಎಮೋಷನ್ ವಿತ್ ವೆರೈಟಿ ಆಫ್ ಎಕ್ಸ್ಪ್ರೆಷನ್ನು ಮಾಡಿರೋದು. ಅದೊಂದು ನಿಜವಾಗ್ಲೂ ಅದೊಂದು ಆ್ಯಕ್ಚುಲಿ ಒಂದೇ ಶಾರ್ಟ್ದೇನಾದ್ರು ಸಿಕ್ಕಿದರೆ, ಶೋಧದಲ್ಲಿ ಈಗ ನಾವು ಡಬ್ಬಿಂಗ್ ಮಾಡಿದ್ವಿ, ಬಟ್ ಇನ್ ಬಿಟ್ವೀನ್ ನಮ್ಮಲ್ಲಿ ಕಟ್ಸ್ ಹೋಗುತ್ತೆ, ಕ್ಲೋಸ್ ಹೋಗುತ್ತೆ, ಮಿಡ್ ಹೋಗುತ್ತೆ. ಆದರೆ ಅವನು ಒಂದೇ ಆ್ಯಕ್ಟ್ ಮಾಡಿರುವಂಥ ಒಂದು ಇದನ್ನು ಶೋಧ ನಿಜವಾಗ್ಲೂ ಹಿಟ್ ಆಗುತ್ತೆ. ಆದರೆ ಅದೊಂದು ಸೀನನ್ನು ಒಂದು ಚಿಕ್ಕದಾಗಿ ತೋರಿಸಿದರೆ ದಟ್ ಈಸ್ ಒನ್ ಸ್ಮಾಲ್, ಒಬ್ಬ ನಟ ಒಂದು 13 ನಿಮಿಷ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಆ ಥರದ ಒಂದು ಎಕ್ಸ್ಪೆರಿಮೆಂಟಲ್ ಮಡಿಕೆಯಲ್ಲಿ ಶೂಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಅಂದರೆ ಸಿರಿ, ಪವನ್ ಒಂದು ಒಳ್ಳೆಯದು, ಜೊತೆಯಲ್ಲಿ ನಮ್ಮ ಡೈರೆಕ್ಟರ್ ಸುನೀಲ್, ಆಮೇಲೆ KRJ ಪ್ರೊಡಕ್ಷನ್ನು ಎಲ್ಲ ಒಟ್ಟಾರೆ ಇಸ್ ವೆರಿ ನೈಸ್. ಸರ್, ಇದು ಒಂದು ಕ್ಯೂರಿಯಾಸಿಟಿ ಇದೆ, ತಾವುಗಳು ಸ್ಕ್ರಿಪ್ಟ್ಗಳನ್ನ ಹೇಗೆ ಚೂಸ್ ಮಾಡ್ತೀರಾ? ವೆದರ್ ಆ್ಯಕ್ಟ್ ಮಾಡಬೇಕಾದ್ರೆ ಸ್ಕ್ರಿಪ್ಟ್ ಸೆಲೆಕ್ಷನ್ ತುಂಬ ಚೆನ್ನಾಗಿರಬೇಕು. ಸೊ ತಾವು ಆ್ಯಕ್ಟ್ ಮಾಡುವಂಥ ಪಾತ್ರಗಳು, ಇಲ್ಲಿ ತನಕ ನೋಡಿ ಬಂದಿರುವಂಥ ಪಾತ್ರಗಳು ಬಹಳ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಯಾವ ರೀತಿ ಆಗುತ್ತೆ ಈ ಸ್ಕ್ರಿಪ್ಟ್ ಸೆಲೆಕ್ಷನ್? ನನಗೆ ಐ ಥಿಂಕ್ ಅಟ್ಲೀಸ್ಟ್ ಮಾಡ್ಕೊಂಬಂದಿರೋ ಕೆಲಸದಲ್ಲಿ ಒಂದು ಬಸ್ ಕ್ರಿಯೇಟ್ ಆಗುತ್ತೆ ಇಂಡಸ್ಟ್ರಿ. ಅಂದರೆ ಇವ್ರು ಈ ಥರದ್ದು, ಅಂದರೆ ಒಂದಿಷ್ಟು ನಟರು ಮೋಸ್ಟ್ಲಿ ಅವರಿಗೆ ನಾನು ಹೀಗೆ ಮಾಡಿದ್ರೇ ನನ್ನ ಫ್ಯಾನ್ಸಿಗೆ ಇಷ್ಟ ಆಗುತ್ತೆ ಅಂತ ಸ್ವಲ್ಪ ಅದೇ ಥರ ಸ್ಕ್ರಿಪ್ಟ್ಸ್ನ ಹುಡುಕ್ತಿರ್ತಾರೆ. ನನಗೆ ಗೊತ್ತಿರೋ ನಾವು ಒಂದಿಷ್ಟು ಇದು ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ಫುಲ್ ಆಪೋಸಿಟೇ ಮಾಡ್ತೀನಿ ಅಂತ ನಾವು ಆ ಶೋಧದಲ್ಲಿರ್ತೀವಿ. ಅದು ಎಲ್ಲೋ ಒಂದು ಕಡೆ ಎಲ್ರಿಗೂ ಗೊತ್ತಾಗಿರುತ್ತೆ. ಸೊ ಇಂಥದ್ದೇನೋ ಒಂದು ಸ್ಕ್ರಿಪ್ಟ್ ರೆಡಿ ಆದಾಗ ಆಟೋಮ್ಯಾಟಿಕ್ಲಿ ಪ್ರೊಡ್ಯೂಸರ್ಗಾಗಲಿ ಒಬ್ಬ ಡೈರೆಕ್ಟ್ರಿಗೆ ಇದನ್ನು ಇಂಥವ್ರಿಗೆ ಕರೆದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅವ್ರಿಗೂ ಒಂದು ಸೆನ್ಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಐ ಥಿಂಕ್ ಆ ಒಂದು ಏನಂತಾರೆ ಎನರ್ಜಿ ಅಥವಾ ಒಂದು ಥಾಟ್ ಪ್ರಾಸೆಸ್ ಇಟ್ ಕೀಪ್ಸ್ ಗೋಯಿಂಗ್ ಅರೌಂಡ್. ಅಂದರೆ ಈ ಥರದ್ದು, ಫಾರ್ ಎಕ್ಸಾಂಪಲ್ ಈಗ ಗಾಳಿಪಟ ಮಾಡಿದಾಗ ನನಗೆ ಮತ್ತು ಆ ರೊಮ್ಯಾಂಟಿಕ್ ಟ್ರ್ಯಾಕಿಗೆ ಯಾವುದೇ ಥರ ಸಂಬಂಧನೇ ಇಲ್ಲ, ನಾನು ಆ ಥರದ್ದು ಯಾವ ರೋಲು ಮಾಡಿರಲಿಲ್ಲ. ಬಟ್ ಯೋಗರಾಜ್ ಭಟ್ರು ಗೊತ್ತಿತ್ತು ಈ ಥರದ್ದು ಕರೆದು ಮಾಡಿಸಿದ್ರೆ ಇವನು ಏನೋ ಬೇರೆ ಮಾಡ್ತಾನೆ ಅಥವಾ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಫ್ ಕಾಸ್ಟಿಂಗ್ ಅನ್ನೋ ಥರ. ಸೊ ಅದಾಯಿತು. ಈಗ ಅದಾದಮೇಲೆ ಆ ಥರದ್ದು ನಾನು ಯಾವುದೂ ಒಪ್ಕೊಳ್ಳೋಕೆ ಹೋಗಲಿಲ್ಲ. ಈಗ ವಾಸನೆ ಬಾಬು ಮಾಡಿದಾಗಲೂ ತುಂಬ ಜನ ಅದೇ ಥರದ್ದು ಕರಿಯೋಕ್ಕೆ ಶುರು ಮಾಡಿದ್ರು, ನಾನಿಲ್ಲ ಅಂತ. ಸೊ ಐ ಥಿಂಕ್ ಆರ್ ಚಾಯ್ಸಸ್ ಸ್ಟಾರ್ಟ್ ಶೋಯಿಂಗ್.
ಅವಾಗ ಈ ಥರದ್ದು ಒಂದು ಸ್ಕ್ರಿಪ್ಟ್ ಬಂದಾಗ ಆಟೋಮ್ಯಾಟಿಕ್ಲಿ ನಮ್ಮ ಹತ್ರ ಬರುತ್ತೆ ಅದು ಈ ಥರದ್ದು ಮಾಡ್ತೀರಾ ಅಂತ ಒಂದು ಆ್ಯಂಡ್ ಇಮಿಡಿಯೇಟ್ಲಿ ನಮಗೂ ತಲೆ ಕೆಟ್ಟಿರೋದ್ರಿಂದ ನಾವು ಹ್ಞೂ ಅಂತೀವಿ ಅದು ಹಾಗೆ ಸೈಕಲ್ ಕಂಟಿನ್ಯೂ ಆಗುತ್ತೆ. ಸೊ ಈ ಒಂದು ಗುಡ್ ಫಿಲಮ್ ಅಂತ ಒಂದು ಚಿತ್ರಕ್ಕೆ ಕ್ಯಾಟಗರೈಸ್ ಮಾಡಬೇಕು ಅಂದ್ರೆ ಯಾವ ಅಂಶ ಆ ಚಿತ್ರದಲ್ಲಿ ಇರಬೇಕು? ಸೊ ಪ್ರೇಕ್ಷಕರ ಪ್ರಕಾರ ಕೆಲವೊಮ್ಮೆ ಬಹಳ ಹಣ ಮಾಡ್ತು ಅಂದ್ರೆ ಸೂಪರ್ ಫಿಲಮ್ ಅಂತಾರೆ, ಬಟ್ ಒಬ್ಬೊಬ್ರು ಒಂದು ಜಾನರ್ನಲ್ಲಿ ಯೋಚನೆ ಮಾಡ್ತಾರೆ. ಸೊ ನಿಮ್ಗಳಿಗೆ ನಾನು ಈ ನೇರ ಪ್ರಶ್ನೆ ಕೇಳೋದಾದ್ರೆ ಏನ್ ಹೇಳ್ತೀರಿ? ಏನು ಹೇಳ್ತೀರಿ? ಗುಡ್ ಫಿಲಮ್ ಇಂಟೆಂಟ್ ಏನು ಅಂತ, ಫಿಲ್ಮ್ನ ಯಾಕೆ ಮಾಡಿದ್ರು, ಯಾವ ಇಂಟೆನ್ಷನಲ್ಲಿ ಮಾಡಿದ್ರು ಅಂತ. ಇದು ಈಗ ಕಾಮಿಡಿ ನಡೀತಾ ಇದೆ, ಅದಕ್ಕೆ ನಾವು ಕಾಮಿಡಿ ಮಾಡಿ ದುಡ್ಡು ಮಾಡೋಣ ಅಂದರೆ ದಟ್ಸ್ ಅ ಬಿಸ್ನೆಸ್ ಇಂಟೆನ್ಷನ್. ಇಲ್ಲ ನನಗೆ ಈ ಕತೆ ಒಂದೇನೋ ಕಾಣಿಸಿದೆ ಅಥವಾ ಈ ಒಂದು ಕತೆ ನನಗೆ ಅನಿಸಿದೆ, ಇದನ್ನು ನಾನು ಒಂದಿಷ್ಟು ಜನರ ಜೊತೆ ಹಂಚ್ಕೊಂಡು ನನ್ನ ಯೋಚನೆಗಳನ್ನ ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕು ಈ ಫಿಲ್ಮ್ ಮೂಲಕ ಅಂದಾಗ ಐ ಥಿಂಕ್ ದಟ್ಸ್ ಅ ಗುಡ್ ಆರ್ಟ್ ಅಟೆಂಪ್ಟ್. ಅದು ಕೊನೆಗೆ ಅದು ಬರುತ್ತೋ ಇಲ್ವೋ, ಬಟ್ ಅಟ್ಲೀಸ್ಟ್ ಇಂಟೆನ್ಷನ್ ಇಸ್ ಕರೆಕ್ಟ್ ಅಂತ ನನ್ನ ಅನಿಸಿಕೆ.